ಹಲೋ, ನಮಸ್ಕಾರ, ಗುಡ್ ಈವ್ನಿಂಗ್. ನನಗೆ ಹೊಸಕೇರಹಳ್ಳಿ ಹತ್ರ ಅಜ್ಜಿ ನೋಡ್ಕೊಳಕ್ಕೆ ಬೇಕು. ಅಜ್ಜಿ ನೋಡ್ಕೊಳಕ್ಕೆ ಅಂದರೆ ಅವ್ರು ವಾಕಬಲ್ ಇದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ, ಡೈಫರ್ ಚೇಂಜಿಂಗ್ ಏನಿಲ್ಲ. ಸೊ ಅವ್ರ ಜೊತೆ ಇರಬೇಕು. ಅಂದರೆ ಅವರು ಹೊರಗಡೆ ಹೋಗಿ ಬಂದಾಗ ಕೈ ಹಿಡ್ಕೋಬೇಕು, ಬರಬೇಕು. ರೆಸ್ಟ್ ರೂಮ್ಗೆ ಹೋದಾಗ ಬಂದಾಗ ಕೈ ಹಿಡ್ಕೋಬೇಕು. ಆಪ್ರೇಷನ್ ಆಗಿದೆ, ಕಾಲು ಸರ್ಜರಿ ಆಗಿದೆ, ಅಡುಗೆ ತಿಂಡಿ ಎಲ್ಲ ಮಾಡ್ತಾರೆ. ಬಟ್ ಮೇಯ್ನ್ಲಿ ಮನೆ ಕೆಲಸಕ್ಕೆ ಬೇಕು. ಮನೆ ಕಸ ಗುಡಿಸೋದು, ಒರೆಸೋದು, ರೆಸ್ಟ್ ರೂಮ್ ಕ್ಲೀನ್ ಮಾಡ್ಕೋದು. ಮೇಡಮ್ ಎಲ್ಲಾದರೂ ಹೊರಗಡೆ ಹೋದರೆ ಅವ್ರ ಜೊತೆಲಿ ಹೋಗಿ ಬರೋದು. ಸೊ ಇಲ್ಲಿ ತಿಂಗಳು ನಿಮ್ಗೆ ರಜಾ ಇಲ್ಲ. 3 ತಿಂಗಳಿಗೆ ಒಂದ್ಸಲಿ ಒಟ್ಟಿಗೆ ರಜಾ ಕೊಡ್ತಾರೆ. 6 ರಜಾನು ನೀವು ಒಟ್ಟಿಗೆ ತೊಗೋಬೋದು. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ, ಲೇಡೀಸಿಗೆ ಮಾತ್ರ. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ನಂಬರ್ ಹಾಕಿ. ಸುಮ್ಮನೆ ನಂಬರ್ ಹಾಕ್ಬೇಡಿ. ನಮಗೂ ಅಷ್ಟೇ ಬೇಜಾರಾಗೋಗ್ಬಿಟ್ಟಿದೆ. ನಂಬರ್ ಕಾಲ್ ಮಾಡಿದ್ರೆ ನಮ್ಮ ಅಮ್ಮನ ಕೇಳ್ತೀನಿ, ನನ್ನ ಗಂಡನ ಕೇಳ್ತೀನಿ, ನಮ್ಮ ಅಪ್ಪನ ಕೇಳ್ತೀನಿ ಅಂತೀರ, ಬರಲ್ಲ. ಆಮೇಲೆ ಬರ್ತೀರಾ, ಬಂದು 2 ದಿನ ಕೆಲಸ ಮಾಡಿದ ತಕ್ಷಣ ಊರಿಂದ ಫೋನ್ ಬರುತ್ತೆ, ನಾನು ಹೋಗಲೇಬೇಕು ಅಂತ ಆಟ ಮಾಡಿ ಕೂತ್ಕೋತೀರಾ. ಈ ಥರ ಎಲ್ಲ ನನಗೆ ಇವಾಗ 2-3 ಇನ್ಸಿಡೆಂಟ್ ಆಗ್ತಿದೆ. ದಯವಿಟ್ಟು ಬರೋಂಗಿದ್ರೆ ನಿಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡ್ಕೊಂಡು ಬನ್ನಿ, ಗೊತ್ತಾಯ್ತಾ? ಬಂದುಬಿಟ್ಟು 2 ದಿನ 3 ದಿನ ಮಾಡಿಬಿಟ್ಟು ನಾನು ಹೋಗ್ತೀನಿ ಅಂತಂದರೆ ನಾನು ಏನು ಮಾಡಬೇಕು? ನಮ್ಮ ಏಜೆನ್ಸಿಗೂ ಕೆಟ್ಟ ಹೆಸರು, ನಾನು ಬಿಟ್ಟಿರೋ ಓನರ್ ಮನೆಗೂ ನನಗೆ ಕೆಟ್ಟ ಹೆಸರು. ಸೊ ನೀವು ನಿಮ್ಮ ಪ್ರಾಬ್ಲಮ್ ಇರುತ್ತೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ದಯವಿಟ್ಟು ನಿಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡಿಕೊಂಡು ಯಾರು ಬರ್ತೀರೋ ಅಂಥವ್ರು ಮಾತ್ರ ಕಮೆಂಟ್ ಬಾಕ್ಸಲ್ಲಿ ನಂಬರ್ ಹಾಕಿ. ಆಮೇಲೆ ದಯವಿಟ್ಟು ಇದು ಹುಡುಗರು ಹಾಕಬೇಡಿ. ಇದು ಓನ್ಲಿ ಫಾರ್ ಲೇಡೀಸು ಯಾರು ಬರ್ತೀರಾ ಲೇಡೀಸು ಮಾತ್ರ ಕಮೆಂಟ್ ಬಾಕ್ಸಲ್ಲಿ ನಂಬರ್ ಹಾಕಿ. ಥ್ಯಾಂಕ್ ಯು.